ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಲ್. ಸೊ ಫ್ರೆಂಡ್ಸ್, KPSCಗೆ ಗ್ರಹಣ ಹಿಡಿದಿದೆ. ಸೊ KPSCನಲ್ಲಿ ಒಂದು ನೇಮಕಾತಿ ಕೂಡ ಇನ್ನೂವರೆಗೂ ಪೂರ್ಣಗೊಂಡಿಲ್ಲ. ಸೊ 2023-24 ಸಾಲಿನಲ್ಲಿ ಒಂದು ನೇಮಕಾತಿ ಕೂಡ ಪೂರ್ಣಗೊಂಡಿಲ್ಲ. ಸೊ ಇದರ ಒಂದು ನೇಮಕಾತಿಯ ದಾಖಲೆ ಕೂಡ ಕೆಲವೊಂದು ಪತ್ರಿಕೆಗಳಲ್ಲಿ ಕೂಡ ಪ್ರಕಟವಾಗಿದೆ. ಸೊ ಅದು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗೆ CTI ರಿಸಲ್ಟ್ ಕೂಡ ಒಂದು ದೊಡ್ಡ ಪ್ರಶ್ನೆಯಾಗಿಯೇ ಉಳಿದಿದೆ. ಸೊ ಫ್ರೆಂಡ್ಸ್, ನೀವು ಕೂಡ ನಿಮ್ಮ ಒಂದು ಅಭಿಪ್ರಾಯವನ್ನ ಈ ಒಂದು ಕಮೆಂಟ್ನಲ್ಲಿ ತಿಳಿಸಿ. KPSC ಬಗ್ಗೆ ನಿಮ್ಮ ಫೀಡ್ಬ್ಯಾಕ್ ಕೂಡ ಶೇರ್ ಮಾಡಿ. ಹಾಗೆ ಕಮೆಂಟ್ನಲ್ಲಿ #CTI ರಿಸಲ್ಟ್ ಅಂತ ಕೂಡ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, 2023-24 ಸಾಲಿನಲ್ಲಿ KPSC ಇಂದ ಒಂದು ನೇಮಕಾತಿ ಪೂರ್ಣಗೊಂಡಿಲ್ಲ. ಸೊ ಇದ್ರ ಎಲ್ಲದ್ರ ಬಗ್ಗೆ ಒಂದು ಡೇಟಾ ಸಮೇತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಹಾಗೆ ನೀವೇನಾದರೂ ಮೊದಲೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದರೊಂದಿಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಇದ್ರೂ ಅದು ನಿಮಗೆ ಬೇಗ ರೀಚ್ ಆಗ್ತವೆ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ನೀವೆಲ್ಲರಿಗೂ ಗೊತ್ತಿರೋ ಹಾಗೆ KPSCನಲ್ಲಿ ಸದ್ಯ ಒಂದು ಆಂತರಿಕ ಘರ್ಷಣೆ ನಡೀತಾ ಇದೆ. ಇದರಿಂದ KPSCಗೆ ಒಂದು ದೊಡ್ಡ ಗ್ರಹಣನೇ ಹಿಡಿದಿದೆ ಅಂತಾನೆ ಹೇಳ್ಬೋದು. ಸೊ ಯಾಕಂದರೆ KPSCನಲ್ಲಿ ಹಲವಾರು ನೇಮಕಾತಿಗಳು ಪೆಂಡಿಂಗಲ್ಲೇ ಉಳಿದಿದ್ದಾವೆ. ಸೊ ಇದರ ಒಂದು ದೊಡ್ಡ ಉದಾಹರಣೆ ಏನಂದರೆ, ಇಲ್ಲೇ ಒಂದು ಡೇಟಾ ಸಮೇತ ಒಂದು ಕೊಟ್ಟಿದ್ದಾರೆ. ಒಂದು ಪತ್ರಿಕೆಗಳಲ್ಲೂ ಕೂಡ ಒಂದು KPSCಯ ಒಂದು ಬಣ್ಣವನ್ನು ಬಯಲು ಮಾಡಿದ್ದಾರೆ ಫ್ರೆಂಡ್ಸ್. ಸೊ KPSCಯಲ್ಲಿ ನೋಡಿ, ಒಂದು ನೇಮಕಾತಿ ಪೂರ್ಣವಿಲ್ಲ. 2423 ಹುದ್ದೆ ನೇಮಕಾತಿಗೆ ಪ್ರಸ್ತಾವನೆ ಆಗಿದೆ. ಸೊ ಅದರಲ್ಲಿ 2023ರಲ್ಲಿ ಒಂದು ನೇಮಕಾತಿ ಪೂರ್ಣವಿಲ್ಲ. ಸೊ ಫ್ರೆಂಡ್ಸ್, ಇಲ್ಲಿ ಡಾಟಾನು ಕೊಟ್ಟಿದ್ದಾರೆ ನೋಡಿ, ನೇಮಕ ಯಾವಾಗ, ಎಷ್ಟು ಅಂತ. ಸೊ ಇಲ್ಲಿ ವರ್ಷ, ಪ್ರಸ್ತಾವನೆ ಸ್ವೀಕಾರಗೊಂಡಿರೋದೆಷ್ಟು, ಅದೇ ರೀತಿ ಆಯ್ಕೆ ಪಟ್ಟಿ ರವಾನೆ ಮಾಡಿರೋದೆಷ್ಟು ಅಂತ ಕೂಡ ಒಂದು ಡೇಟಾವನ್ನು ಒಂದು ಬಹಿರಂಗಪಡಿಸಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ನೋಡಿ ಇಲ್ಲಿ 2019-20ರಲ್ಲಿ ಪ್ರಸ್ತಾವನೆ ಸ್ವೀಕಾರಗೊಂಡಿದ್ದು 3557, ಆದರೆ ಆಯ್ಕೆ ಪಟ್ಟಿ ರವಾನೆಯಾಗಿರೋದು 3531. ಅದೇ ರೀತಿ ವರ್ಷ 2020-21ರಲ್ಲಿ 1095 ಪ್ರಸ್ತಾವನೆ ಸ್ವೀಕಾರಗೊಂಡಿದೆ, ಆಯ್ಕೆ ಪಟ್ಟಿ ರವಾನೆಯಾಗಿರೋದು 1091. 21-22ರಲ್ಲಿ 883, ಆಯ್ಕೆ ಪಟ್ಟಿ ರವಾನೆಯಾಗಿರೋದು 448. 22-23ರಲ್ಲಿ 1267 ಪ್ರಸ್ತಾವನೆ ಸ್ವೀಕಾರಗೊಂಡಿದೆ. ಸೊ ಅದೇ ರೀತಿ ಆಯ್ಕೆ ಪಟ್ಟಿಯಲ್ಲಿ 263 ಅಷ್ಟೇ, ಅಂದರೆ ಆಯ್ಕೆ ಪಟ್ಟಿ ರವಾನೆಯಾಗಿರೋದು 263 ಮಾತ್ರ. ಅದೇ ರೀತಿ 23-24ನಲ್ಲಿ 1423 ಆಯ್ಕೆ ಪ್ರಸ್ತಾವನೆ ಸ್ವೀಕಾರಗೊಂಡಿದೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ದೊಡ್ಡ ಝೀರೋನೇ ಕೊಟ್ಟಿದ್ದಾರೆ. ಇಲ್ಲಿ ಆಯ್ಕೆ ಪಟ್ಟಿ ಏನಪ್ಪ ಅಂದರೆ 0 ಟೋಟಲ್. ಸೊ ಇದುವರೆಗೆ ಒಟ್ಟು 8225 ಪ್ರಸ್ತಾವನೆ ಸ್ವೀಕಾರಗೊಂಡಿದ್ದು, ಆಯ್ಕೆ ಪಟ್ಟಿ ಮಾತ್ರ 5333 ಆಯ್ಕೆ ಪಟ್ಟಿ ಮಾತ್ರ ಫ್ರೆಂಡ್ಸ್. ನೋಡಿ, 2023-24ರಲ್ಲಿ ಒಂದು ನೇಮಕಾತಿ ಪೂರ್ಣಗೊಂಡಿಲ್ಲ ಫ್ರೆಂಡ್ಸ್. ಇದು ದೊಡ್ಡ ಒಂದು, ಇದಕ್ಕೆ ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಯಾಕಂದರೆ ಹಲವಾರು ಆಸ್ಪಿರೆಂಟ್ಸ್, ಜಾಬ್ ಆಸ್ಪಿರೆಂಟ್ಸ್, ಪೊಲೀಸ್ ಆಗಲಿ, ಯಾವುದೇ ಒಂದು ಪೋಸ್ಟಿಗೆ ಕಷ್ಟಪಟ್ಟು ಯಾರು ಅವರು ಬರೆದಿರ್ತಾರೆ, ಅವ್ರಿಗೆ ಇದುವರೆಗೂ ವೇಟ್ ಮಾಡೋದೇ ಆಗೋಗಿದೆ. ಇನ್ನು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ರಿಸಲ್ಟ್ ಕೂಡ ಇನ್ನೂ ಬಂದಿಲ್ಲ. ಸೊ ಅದರ ಒಂದು ಅಪ್ಡೇಟ್ಸ್ಗಳು ಕೂಡ ಇನ್ನೂ ಬಿಟ್ಟಿಲ್ಲ. ಸೊ ನೋಡಿ ಫ್ರೆಂಡ್ಸ್, ಇದೆಲ್ಲ ನೋಡ್ತಾ ಹೋದರೆ KPSCಯಲ್ಲಿ ಒಂದು ಯಾವುದೇ ಒಂದು ನೇಮಕಾತಿ ಮುಂದೆ ಅಪ್ಕಮಿಂಗ್ ನೋಟಿಫಿಕೇಶನ್ ಬಂದರೆ ಒಂದು 2-3 ವರ್ಷನೇ ಹಿಡ್ಕೊಂಡು ಆ ಒಂದು ಎಕ್ಸಾಮ್ನ ನಾವು ಬರೀಬೇಕಾಗ್ತದೆ. ಯಾಕಂದರೆ ಅದ್ರ ಒಳಗೆ ನಾವು ಯಾವುದೇ ಒಂದು ರಿಸಲ್ಟ್ ಆಗಲಿ, ಯಾವುದೇ ಒಂದು ಅಪ್ಡೇಟ್ ಆಗಲಿ ನಾವು ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ. ಇನ್ನೂ ಹೆಚ್ಚಿನ ಮಾಹಿತಿ ಇಲ್ಲಿ ತಿಳಿದುಕೊಳ್ಳೋಣ ಫ್ರೆಂಡ್ಸ್. ನೋಡಿ, ನೇಮಕಾತಿ ಇಂಥ ವಿವಾದಗಳಿಂದಲೇ ಹೆಚ್ಚು ಸದ್ದು ಮಾಡಿರುವ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ 2023-24 ಸಾಲಿನಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳಿಂದ 1423 ಹುದ್ದೆಗಳಿಗೆ ನೇಮಕಾತಿ ಕೋರಿ ಪ್ರಸ್ತಾವನೆಗಳು ಸಲ್ಲಿಕೆಯಾಗಿದ್ದು, ಒಂದೇ ಒಂದು ನೇಮಕಾತಿಯನ್ನು ಪೂರ್ಣಗೊಳಿಸಿಲ್ಲ. ಪ್ರಸಕ್ತ ಅಧಿವೇಶನದಲ್ಲಿ ಪರಿಷತ್ ಸದಸ್ಯರಾದ ಪ್ರಕಾಶ್ ಕೆ ರಾಥೋಡ್ರವರು ಕೇಳಿದ ಪ್ರಶ್ನೆಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಒಂದು ಮಾಹಿತಿ ನೀಡಿದ್ದಾರೆ. ಕಳೆದ 5 ವರ್ಷಗಳಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳಿಂದ 8225 ಹುದ್ದೆಗಳಿಗೆ ನೇಮಕಾತಿ ಕೋರಿ KPSCಗೆ ವಿವಿಧ ಪ್ರಸ್ತಾವನೆಗಳು ಸಲ್ಲಿಕೆಯಾಗಿವೆ. ಅದರಲ್ಲಿ 5333 ಹುದ್ದೆಗಳ ನೇಮಕಾತಿಯನ್ನು ಪೂರ್ಣಗೊಳಿಸಿರುವ KPSC ಅಭ್ಯರ್ಥಿಗಳ ಆಯ್ಕೆ ಪಟ್ಟಿಯನ್ನು ಸಂಬಂಧಿಸಿದ ಇಲಾಖೆಗಳಿಗೆ ರವಾನಿಸಿದೆ. ಓಕೆ, ಸೊ ಉಳಿದ ಹುದ್ದೆಗಳ ನೇಮಕಾತಿಗೆ ವಿಚಾರವು ವಿವಿಧ ಹಂತಗಳಲ್ಲಿ KPSCಯಲ್ಲಿಯೇ ಬಾಕಿ ಉಳಿದಿದೆ. ಸೊ ನ್ಯಾಯಾಲಯ ವಿಚಾರಣೆ ತಡೆಯಾಜ್ಞೆ ಸರ್ಕಾರದಿಂದ ಸ್ಪಷ್ಟನೆಗಾಗಿ KPSC ಕಾಯುತ್ತಿರುವುದು ಸೇರಿದೆ. ಓಕೆ, ಆದಷ್ಟು ಬೇಗ ಒಂದು KPSCಯಿಂದ ಒಂದು ರಿಸಲ್ಟ್ನ, ಯಾವುದೇ ಒಂದು ಯಾವ ನೇಮಕಾತಿಗಳು ಪೂರ್ಣಗೊಂಡಿದೆ ಅದರ ರಿಸಲ್ಟ್ನ ಬಿಡುಗಡೆ ಮಾಡಲಿ ಅಂತ ನಾವು ಮನವಿ ಮಾಡ್ಕೊತಾ ಇದ್ದೀವಿ.
ಅದೇ ರೀತಿ ಫ್ರೆಂಡ್ಸ್ ನೋಡಿ, ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.